ಹಾಯ್, ಕರ್ನಾಟಕ ರಾಜ್ಯದಲ್ಲಿ SSLC ಅಥವಾ 10th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಿಮ್ಮ ಫೈನಲ್ ಎಕ್ಸಾಮ್ ಏನಿದೆ SSLC ಫೈನಲ್ ಎಕ್ಸಾಮ್, ಅದರ ಟೈಮ್ ಟೇಬಲ್ ಅನ್ನ ಅನೌನ್ಸ್ ಮಾಡಿದರೆ ಅದ್ರ ಬಗ್ಗೆನೇ ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಈ ವಿಡಿಯೋನ ಮಾಡ್ತಿರೋದು. ಈಗ 3 ಬೋರ್ಡ್ ಎಕ್ಸಾಮ್ ನಡೆಯುತ್ತೆ, ಹೌದಾ? ಅದರಲ್ಲಿ 2 ಬೋರ್ಡ್ ಎಕ್ಸಾಮ್ಗಳ ಟೈಮ್ ಟೇಬಲ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಹಾಗೆ ಎರಡನೇ ಬೋರ್ಡ್ ಎಕ್ಸಾಮ್. ಈ 2 ಎಕ್ಸಾಮ್ಗಳ ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ನಂತರ ಈಗ ಜಸ್ಟ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಕಂಪ್ಲೀಟ್ ಆಯ್ತು. ಎಕ್ಸಾಮ್ ಹೇಗಾಯ್ತು? ಚೆನ್ನಾಗಾಯ್ತಾ ಅಥವಾ ಎಕ್ಸಾಮ್ ಡಿಫಿಕಲ್ಟ್ ಅನಿಸ್ತಾ? ಇದು ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ. ಅದ್ರ ಜೊತೆಗೇನೆ ಮುಂದೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂದ್ರೆ, ಈಗ ಬ್ಲೂ ಪ್ರಿಂಟ್ ಅಂತೂ ಕೇಳ್ತೀರಾ, ಮಾಡಲ್ ಕಂಪೇರ್ ಬಂದ ನಂತರ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ತೀರಾ, ಅದ್ರ ಬಗ್ಗೆ ಅಂತೂ ವಿಡಿಯೋ ಮಾಡಿರ್ತೀನಿ. ಬಟ್ ಅದನ್ನ ಬಿಟ್ಟು ಕೂಡ ನಿಮಗೆ ಬೇರೆ ಯಾವ್ದಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ, ಸ್ಟಡಿಗೋಸ್ಕರ ಗೈಡೆನ್ಸ್ ಬೇಕಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಓಕೆನಾ? ಸರಿ, ಹಾಗಿದ್ರೆ ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನ ಮಾರ್ಚ್ 18ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಮಾರ್ಚ್ 18ನೇ ತಾರೀಕಿಗೆ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ದಾರೆ. ನಂತರ ಮಾರ್ಚ್ 20ಕ್ಕೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರುತ್ತೆ. ನಂತರ ಮಾರ್ಚ್ 23ಕ್ಕೆ ಸೈನ್ಸ್ ಎಕ್ಸಾಮ್ ಇದೆ. ಮಾರ್ಚ್ 25ಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಇದೆ. ಮಾರ್ಚ್ 28ಕ್ಕೆ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇದೆ. ಅದರ ಜೊತೆಗೇನೆ ಮಾರ್ಚ್ 30ಕ್ಕೆ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ನಡೆಸಲಾಗುತ್ತೆ. ಓಕೆನಾ? ಅದರ ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನ ಮೇ 18ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಓಕೆನಾ? ನಂತರ ಮೇ 25ಕ್ಕೆ ಎರಡನೇ ಬೋರ್ಡ್ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಈಗ 3 ಬೋರ್ಡ್ ಎಕ್ಸಾಮ್ ಇರುತ್ತೆ. ಈಗ 3 ಬೋರ್ಡ್ ಎಕ್ಸಾಮ್ಗಳಲ್ಲಿ ಹೆಚ್ಚು ಮಾರ್ಕ್ಸ್ ಯಾವ ಎಕ್ಸಾಮ್ ಬಂದಿರುತ್ತೆ ಅದನ್ನ ನಿಮ್ಗೆ ಮಾರ್ಕ್ಸ್ ಕಾರ್ಡಲ್ಲಿ ಕೊಡ್ತಾರೆ, ಹೌದಾ? ಹಾಗಂತ ನಾನೀಗ ಮೊದಲೇ 2 ಬೋರ್ಡ್ ಎಕ್ಸಾಮ್ ಅಲ್ಲಿ ಅಕಸ್ಮಾತ್ ಮಾರ್ಕ್ಸ್ ಚೆನ್ನಾಗಿ ಬರ್ತಾ ಇದ್ರೆ ಸೆಕೆಂಡ್ ಎಕ್ಸಾಮ್ ಬರಿತೀನಿ, ಅದರಲ್ಲೂ ಚೆನ್ನಾಗಿ ಬರ್ತದೆ 3ನೇ ಬೋರ್ಡ್ ಎಕ್ಸಾಮ್ ಬರಿತೀನಿ, ಆ ರೀತಿ ಆಪ್ಷನ್ ಇಟ್ಕೊಂಡು ಸ್ಟಡಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಯಾವಾಗ ಆಪ್ಷನ್ ಇರುತ್ತಲ್ವಾ ಅವಾಗ ನಾವು ಸ್ಟಡಿ ಮಾಡೋದಕ್ಕೆ ನಮ್ಮ ಎಫರ್ಟ್ ಕೂಡ ಕಡಿಮೆ ಮಾಡ್ಬಿಡ್ತೀವಿ. ಅದಕ್ಕೋಸ್ಕರ ಮೊದಲನೇ ಬೋರ್ಡ್ ಎಕ್ಸಾಮ್ ಅಲ್ಲೇ ನಿಮ್ಮ ಸ್ಕೋರ್ 95+ ಆಗಬೇಕು. ಅದನ್ನ ಗಮನದಲ್ಲಿ ಇಟ್ಕೊಂಡು ಪ್ರಿಪರೇಷನ್ ಮಾಡಿ. ಓಕೆನಾ? ಅಂದ್ರೆ ಈಗ PYQs ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ. ಅದರ MCQದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ವಿದ್ಯಾರ್ಥಿಗಳು ಮಾರ್ಕ್ಸ್ ಅನ್ನ ಕಳೆದುಕೊಳ್ತಾರೆ. ಆ ರೀತಿ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ತೀರಾ? NCERT ಟೆಕ್ಸ್ಟ್ ಬುಕ್ ಅದನ್ನ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ? 2 to 3 ಟೈಮ್ಸ್ ಓದ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ MCQದಲ್ಲಿ ಮಾರ್ಕ್ಸ್ ಹೋಗಲ್ಲ. ಓಕೆ? ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ NCERT ಟೆಕ್ಸ್ಟ್ ಬುಕ್ ಏನಿದೆ ಅದರೊಳಗಿರೋ ಕಾನ್ಸೆಪ್ಟ್ಗಳಿಂದನೇ ಕ್ವಶನ್ ಕೇಳಿರ್ತಾರೆ. ಸ್ವಲ್ಪ ಟ್ವಿಸ್ಟ್ ಮಾಡಿರ್ಬೋದು, ಬಟ್ ಅದರಿಂದಾನೇ ಕ್ವಶನ್ ಕೇಳಿರ್ತಾರೆ. ಅದಕ್ಕೋಸ್ಕರ NCERT ಟೆಕ್ಸ್ಟ್ ಬುಕ್ ಅದನ್ನ ರಿಪೀಟೆಡ್ಲಿ ಓದಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ತಾ ಹೋಗಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋ ಐಡಿಯಾ ಸಿಗುತ್ತೆ. ಈಗ ಎಕ್ಸಾಂಪಲ್ ಒಂದು ಕಾನ್ಸೆಪ್ಟ್ ಇದೆ, ಅದ್ರ ಮೇಲೆ ಈ ಎಲ್ಲ ರೀತಿಯಲ್ಲಿ ಕ್ವಶನ್ ಕೇಳಿದ್ದಾರೆ ಅಂತ ನಿಮಗೆ ತಿಳಿದ್ರೆ ಮತ್ತೊಂದು ಯಾವ್ದು ಚಾಪ್ಟರ್ ಓದ್ತಾ ಇರ್ತೀರಾಗ ಅವಾಗ ಏನಾಗ್ತಂದ್ರೆ ಆ ಕಾನ್ಸೆಪ್ಟ್ ಓದ್ಬೇಕಾದ್ರೇನೆ ಈ ಒಂದು ಕಾನ್ಸೆಪ್ಟ್ ಮೇಲಿಂದ ಈ ರೀತಿ ಎಲ್ಲ ಕ್ವಶನ್ ಕೇಳಬಹುದು ಅಂತ ಐಡಿಯಾ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸಾಲ್ವ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ, ವಿಡಿಯೋನ ಲೈಕ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.